ಸ್ವಾಮಿ ನಮಸ್ಕಾರ ನಮಸ್ಕಾರ ಸ್ವಲ್ಪ ತಮರು ಎಕ್ಸ್ಪೀರಿಯನ್ಸ್ ನಾಡಿ ಕುರಿಂಜಿನ ಎಕ್ಸ್ಪೀರಿಯನ್ಸ್ ತಮರಿಗೆ ಹೇಳಬೇಕು. ಆಯಿತು ಆಯಿತು ಸರ್, ಸ್ವಲ್ಪ ಮಾತಾಡ್ರಿ. ಆಯಿತು ಸರ್. ನಮಸ್ಕಾರ ಶಿವಸ್ವಾಮಿ ಗುರೂಜಿ ಅವರಿಗೆ. ನಾನು ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾನು ಅಸ್ಟ್ರಾಲಜರ್ಸ್ ಅಂತ ಪ್ರಥಮ ಬಾರಿಗೆ ಬಂದಿದ್ದು 1997ರಲ್ಲಿ. ನಂದು ಅವಾಗ ಮದುವೆ ಆಗಿತ್ತು. ನಮ್ಮ ಸ್ನೇಹಿತರು ಯಾರೋ ಒಬ್ಬರು ಈ ಥರ ಹಿಂಗಿದೆ ಹೋಗಿ ಬರೋಣ ಅಂತ ಕರೆದ್ರು. ನಾವಿಲ್ಲಿಗೆ ಬರೋಕ್ಕೆ ಸುಮಾರು 3 ಡೇಸ್ ಆಯಿತು. ವಿಚಾರ ತಿಳ್ಕೊಂಡು ಇಲ್ಲಿ ಬರೋದ್ರೊಳಗೆ. ನನ್ನ ಹೆಸರು ದಯಾನಂದ್ ಅಂತ, ತಿಪ್ಟೂರು, ತುಮಕೂರು ಜಿಲ್ಲೆ, ಕರ್ನಾಟಕ. ಈಗ ಮತ್ತೆ 3ನೇ ಟೈಮ್ ಬರ್ತಾಯಿದ್ದೀನಿ. ಸೆಕೆಂಡ್ ಟೈಮು ಬಂದು ನನ್ನ ಮಗನ ಬಗ್ಗೆ ಭವಿಷ್ಯ ಕೇಳ್ಕೊಂಡೋಗಿದ್ದೆ. ಆಗ ನನ್ನ ಮಗ ಓದ್ತಿದ್ದ. ತದನಂತರ ಈಗ ನನ್ನ ಮಗಂದು ಮದುವೆ ಸೆಟ್ ಆಗ್ತಿದೆ, ಮತ್ತೆ ಕೇಳಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ 97ನಲ್ಲಿ ಬಂದಾಗ ನನಗೆ ಶಿವಸ್ವಾಮಿ ಗುರೂಜಿಯವರು ನನಗೊಂದು ಭವಿಷ್ಯದ ಬಗ್ಗೆ ನನಗೆ ತಿಳಿಸ್ಕೊಟ್ಟಿದ್ರು. ನನ್ನ ಹುಟ್ಟಿದ ದಿನಾಂಕ, ನನ್ನ ಹೆಗ್ಗೆ ಬೆಳ್ಳಿನ ಹಸ್ತದ ಗುರುತಿನ, ನನ್ನ ಫಿಂಗರ್ ಪ್ರಿಂಟ್ ತೆಗೆದು ನನ್ನ ಭವಿಷ್ಯ ಹಿಸ್ಟ್ರಿಯನ್ನು ಅವಾಗ ಹೇಳಿದ್ರು ಅವರು. ನನ್ನ ಹೆಸರು, ನನ್ನ ತಂದೆ ಹೆಸರು, ನಮ್ಮ ತಾಯಿ ಹೆಸರು, ನನಗೆ ಎಷ್ಟು ಜನ ಅಣ್ಣ ತಮ್ಮಂದಿರು, ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇಲ್ಲ ಅಂತ ನನಗೆ 100% 100ಕ್ಕೆ 100 ಭಾಗ ನನಗೆ ಹೇಳಿದರು. ಅದೇ ಪ್ರಕಾರ ನನ್ನ ಭವಿಷ್ಯದಲ್ಲಿರೋಂಥ ತಾಳೆಗರಿ ಲಿಪಿನಲ್ಲಿ ಏನಿದೆ ಅದು ಸತ್ಯವಾಗಿತ್ತು. ಮುಂದಿನ ಭವಿಷ್ಯನೂ ಸಹ ಹೇಳಿದರು. ನನ್ನ ತಂದೆ ನಂತರ ನಿಧನ ಆಗಿದ್ದರು, ಅದನ್ನು ಸಹ ಅವ್ರು ಹೇಳಿದರು. ನನ್ನ ಮದುವೆ ಆಗಿದೆ ಅಂತ ಹೇಳಿದ್ರು. ನಾನು ಮದುವೆ ಆಗಿಲ್ಲ ಅಂತ ಇವ್ರ ಹತ್ರ ವಾದ ಮಾಡಿದೆ, ಸುಳ್ಳು ಹೇಳಿದೆ. ಆ್ಯಕ್ಚುಲಿ ಮನಸ್ಸಲ್ಲಿ ನನಗಿತ್ತು ಮದುವೆ ಆಗಿದೆ ಅಂತ. ನನಗೆ ಅವ್ರು ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ಅಂತ ನಾನು ಪರೀಕ್ಷೆ ಮಾಡೋಕ್ಕೋಸ್ಕರ ಇಲ್ಲ ಅಂತ ವಾದ ಮಾಡಿದೆ. ಪಾಪ ಅವರು ನನಗೆ ಇಲ್ಲ ನಿಮ್ಮ ಮದುವೆ ಆಗಿದೆ, ನೀವು ಮಗು ಇದ್ದೀರಿ ಅಂತಲೂ ಸಹ ಹೇಳಿದರು. 97ನಲ್ಲಿ ಇಲ್ಲ ಅಂತಲೂ ಹೇಳಿದೆ. ಇಲ್ಲ ನಿಮ್ಮ ಜ್ಯೋತಿಷ್ಯ ತಾಳೆ ಪ್ರಕಾರ ನಿಮಗೆ ಮಗ ಇದ್ದಾನೆ, ಅವನು ಫ್ರೀ ಮೆಚ್ಯೂರ್ ಆಗಿದ್ದಾನೆ, 8 ತಿಂಗಳಿಗೆ ಹುಟ್ಟಿದ್ದ, ಆ ಥರನೂ ಸಹ ಹೇಳಿದ್ರು. ಅದು ಭವಿಷ್ಯದಲ್ಲಿ ಬರೆದ್ರೆ ಅದೇ ಥರ ಅವನು ಹುಟ್ಟಿದ್ದ, ಸತ್ಯ ಆಗಿತ್ತು. ನನ್ನ ಹಿಂದೆ ನಡೆದಂಥ ಘಟನೆಗಳು ಹೇಳಿದ್ರು, ಮುಂದೆ ನಡೆಯೋ ಘಟನೆಗಳು ಹೇಳಿದ್ರು ಸಹ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಆ ವಿಚಾರದಲ್ಲಿ. ಅಂದ್ಕೊಂಡು ಇವ್ರು ಏನೇನೋ ಬರೆದಿದ್ರು ನನಗೆ ಆ ದಿನಾಂಕ ಇಯರ್ ಪ್ರಕಾರ ಅದೇ ತರಹ ನನಗೆ ಆ ವರ್ಷದಲ್ಲಿ ನಡೀತಾ ಬಂತು. ಕೊನೆಗೆ ನನಗೆ ಇಂಥ ಏಜಿಗೆ ನಮ್ಮ ತಾಯಿಗೆ ಒಂದು ಗಂಡಾಂತರ ಬರುತ್ತೆ ಅಂತಲೂ ಸಹ ಹೇಳಿದರು. ಅದುವರೆಗೂ ನಾನು ಕೇಳಿದ್ದಷ್ಟೇ ನಾನು ನೋಡಿರಲಿಲ್ಲ. ನನ್ನ ಜೊತೆ 3 ಜನ ಸ್ನೇಹಿತರು ಬಂದಿದ್ದರು. ನಾವು ಕೇಳ್ಕೊಂಡೋಗಿದ್ವಿ. ನಮ್ಮ ತಾಯಿಗೆ ಗಂಡಾಂತರ ಬಂದು ನಿಧನ ಆದ ನಂತರ ನಾನು ಆ ಕ್ಯಾಸೆಟ್ CD ತೆಗೆದು ನೋಡಿದೆ. ಅವಾಗ ಕೇಳ್ಕೊಂಡೆ. ಅವ್ರು ಹೇಳಿದ್ದು ದಿನಾಂಕದಲ್ಲಿ ಈ ಥರ ಬರುತ್ತೆ ಅಂತ ಹೇಳಿದರು. ಅದನ್ನು ಯಾವುದೋ ಕೆಲವೊಂದು ವಿಚಾರದಲ್ಲಿ ನಮಗೇನೆ ಹೋಗಿ ಕೆಲವೊಂದು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಮಾಡಿರಲಿಲ್ಲ, ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಆ ವಿಚಾರ ನಮ್ಮ ತಾಯಿ ಕಳ್ಕೊಂಡೆ. ಪಾಪವಾದ ನಾನು ಮಾಡಿದ್ರೆ ನನಗೆ ನಮ್ಮ ತಾಯಿ ಉಳಿಯೋರೇನೋ ನನಗೆ ಗೊತ್ತಿಲ್ಲ. ಅದ ನಂತರ ನನ್ನ ಮಗ ಓದ್ಬೇಕಾದ್ರೆ ಈ ಥರ ಆಯ್ತಲ್ಲ ಅಂದ್ಕೊಂಡು ನಾನು ಬಂದು ಕೇಳಿದೆ. ನನ್ನ ಮಗಂದು ಸಂಪೂರ್ಣವಾಗಿ ಸತ್ಯವನ್ನು 100ಕ್ಕೆ 100 ಭಾಗನೇ ಸಹ ಹೇಳಿದರು. ಅದೇ ಥರ ನಡೀತಾ ಬಂತು. ಈಗ ತಕ್ಷಣಕ್ಕೆ ನನ್ನ ಮಗಗೊಂದು ಲಗ್ನ ಕೂಡಿ ಬಂದಿದೆ. ಆ ವಿಚಾರ ಕೇಳೋಕ್ಕೆ ಅಂತ ಮತ್ತೆ ಇವತ್ತು ಬಂದಿದ್ದೀನಿ. ನಾನು 15/9/2025 ಬಂದಿದ್ದೀನಿ ಇವತ್ತು. ಅವರು ಸಹ ನಾನು ಬಂದು ಕೇಳಿದಾಗ ಇಂಥ ಕಡೆ ಹಿಂಗೆ ಬಂದಿದೆ, ಹಿಂಗೆ ಆಗುತ್ತೆ ಅಂತ ಸಹ ನನ್ನ ಮಗನ ಭವಿಷ್ಯ ಹೇಳಿದೆ. ಹಾಗಾಗಿ ಇವತ್ತು ಭಗವಂತ ಅವರ ಸಾಕ್ಷಿಯಾಗಿ ಅವರು ಸತ್ಯನೇ ನುಡಿತಾ ಇದ್ದಾರೆ. ಏನು ನಡೀತಿದೆ, ಏನು ನಡೆಯುತ್ತೆ ಮುಂದೆ ಅಂತ ಹೇಳಿದೆ ಅದೇ ಥರ ಎಲ್ಲ ಥರದ್ದು ಆಗುತ್ತೆ. ದಯವಿಟ್ಟು ಬಂದು ನಮ್ಮ ಕನ್ನಡಿಗರು ಯಾರಿದ್ದಾರೆ ಬಂದೆಲ್ಲ ಕೇಳಿಕೊಂಡ್ರೆ ಮುಂದಿನ ಭವಿಷ್ಯ ನಿರೂಪಣೆ ಮಾಡೋಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಮಾತಾಡಿ ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ.